ಅದಕ್ಕೆ ತಮಾಷೆ ಏನು ಗೊತ್ತಾ, ಇವರಿಬ್ಬರಿಗೂ ಪರಿಚಯ ಮಾಡಿಸ್ಕೊಳ್ಳೋಣ ಅಂತ ನೋಡ್ತೀನಿ, ಇವರಿಬ್ಬರಿಗೆ ಮೊದಲಿಂದಾನೇ ಪರಿಚಯ. ಇವರಿಬ್ಬರ ಮಧ್ಯೆ ನಾನು ಕಾಮಿಡಿ ಪೀಸ್ ಆಗ್ಬಿಟ್ಟೆ. ಮುಂಚೆಯಿಂದ ಪರಿಚಯ ಇದೆಯಾ, ಹೇಗೆ? ಅದೇ ಅವತ್ತು ನನ್ನ ಶುಗರ್ ಲೋ ಆಗಿ ನನ್ನ ಪ್ರಾಬ್ಲಮ್ ಆಗಿತ್ತಲ್ಲ, ಆಗ ಒಂದು ಹುಡುಗಿ ಸಹಾಯ ಮಾಡಿದ್ನು ಅಂತ ಹೇಳದ್, ಅವಳೇ ಇವಳು. ಥ್ಯಾಂಕ್ ಯು ಸೋ ಮಚ್. ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ನಂಗೆ ತುಂಬಾ ಆಸೆ ಇತ್ತು. ಇವತ್ತು ನಿಮ್ಮನ್ನು ಮೀಟ್ ಮಾಡಿ ತುಂಬಾ ಖುಷಿ ಆಯ್ತು. ಗೌತಮ್ ಅವರು ನಿಮ್ಮ ಬಗ್ಗೆ ತುಂಬಾ ಹೇಳಿದ್ದಾರೆ. ಅವ್ರಿಗೆ ನಿಮ್ಮ ಮೇಲೆ ತುಂಬಾ ಪ್ರೀತಿ ಮತ್ತೆ ಗೌರವ ಇದೆ. ಸರಿ ಮಲ್ಲಿ, ಇನ್ಮೇಲೆ ನಿನಗೆ ಬರ್ಡನ್ ಕಡಿಮೆ ಆಯ್ತಮ್ಮ, ನೀ ಆರಾಮಾಗಿರ್ಬೋದು. ಇಲ್ಲ ಬಾವರೇ, ಅಕ್ಕನ ನಾನೇ ನೋಡ್ಕೊಂತೀನಿ. ನೋಡ್ಕೋತೀಯಮ್ಮ, ಇಲ್ಲ ನಾನು ಹೇಳಿಲ್ಲ, ಬಟ್ ಆ ಕೆಲಸಕ್ಕೆ ಅಂತ ಇವಳು ಬಂದಿದ್ದಾಳಲ್ಲ, ಯಾ ಸುಮ್ಮನೆ ತೊಂದರೆ, ನೋ ಪ್ರಾಬ್ಲಮ್, ಆರಾಮಾಗಿರೋ. ಸರಿ ಬಾವರೇ. ಅಕ್ಕರೆ ಉತ್ತಾರು. ಥ್ಯಾಂಕ್ ಯು. ಸುಧಾ, ಇನ್ಮೇಲೆ ನೀನು ಯಾವಾಗಲೂ ಭೂಮಿಕಾ ಅವ್ರ ಜೊತೆನೇ ಇರಬೇಕು. ಅವ್ರು ಬೇಕು ಬೇಡಗಳನ್ನೆಲ್ಲ ನೋಡ್ಕೋಬೇಕು. ಇನ್ಮೇಲೆ ಸಂಪೂರ್ಣ ಜವಾಬ್ದಾರಿ ನಿಂದು, ಓಕೆ? ಸರಿ ಅಣ್ಣ. ಇನ್ನು ನೀವುಂಟು ಅವಳುಂಟು, ನಮ್ಮ ಕೆಲಸ ಮುಗೀತು. ಪಾಪ ಸ್ವಲ್ಪ ಬೆಳಗ್ಗೆನಾ ಕಾಫಿ ಎಲ್ಲದಕ್ಕೂ ಒಂದೇ ಥರ ತೋರಿಸ್ಬಿಡ. ನಡಿಯಪ್ಪ. ಸಿಸ್ಟರ್ ಸಿಸ್ಟರ್, ಏನಣ್ಣ? ನಿನಗೊಂದು ವಿಷಯ ಗೊತ್ತಾ? ಲೇಟೆಸ್ಟ್ ಬೆಳವಣಿಗೆ, ಆಘಾತಕಾರಿ ಬೆಳವಣಿಗೆ. ಈ ಮನೆಯಲ್ಲಿ ಸೆಲ್ಫ್ ಸರ್ವಿಸ್ ಶುರು ಆಗೋ ತರ ಕಾಣ್ತಾ ಇದೆ. ಏನ್ ಹೇಳ್ತಾ ಇದೀಯಾ? ಸೆಲ್ಫ್ ಸರ್ವಿಸ್? ಗೌತಮ್ ದಿವಾನ ಸರ್ಜಿಕಲ್ ಸ್ಟ್ರೈಕ್ ಶುರು ಮಾಡ್ಕೊಂಡಿದ್ದೇನೆ ಸಿಸ್ಟರ್. ಏಜೆನ್ಸಿ ಕಡೆಯಿಂದ ಅಪಾಯಿಂಟ್ ಆದ ಯಾವ ಕೆಲಸಗಾರರು ಬೇಡ, ಯಾರನ್ನು ನಂಬಕ್ಕಾಗಲ್ಲ ಅಂತ ಒಬ್ಬೊಬ್ಬರನ್ನ ಕಿತ್ತು ಕಿತ್ತು ಬಿಸಾಕ್ತಾ ಇದ್ದಾನೆ. ಇನ್ನು ಅವ್ರ ಜಾಗಕ್ಕೆ ಹೊಸಬ್ರನ್ನ ಹುಡುಕ್ಬೇಕು, ಅವ್ರು ಇಲ್ಲಿಗೆ ಬರಬೇಕು, ಆ ಸಂಭ್ರಮಕ್ಕೆ ತಿಂಗಳಾನ್ಗಟ್ಲೆ ಕಾಯ್ಬೇಕು. ಅಲ್ಲಿಯ ತನಕ ನಮ್ಮ ಕೆಲಸವನ್ನು ನಾವೇ ಮಾಡ್ಕೋಬೇಕಲ್ವಾ? ಅದಕ್ಕೆ ಸೆಲ್ಫ್ ಸರ್ವಿಸ್ ಅಂದೆ. ಸಿಸ್ಟರ್, ನಿನ್ನ ಮಗ ಗೌತಮ್ ತುಗ್ಲಕ್ ದರ್ಬಾರ್ ನಡೆಸ್ತಾವನೆ. ಏನಣ್ಣ ಇವನು ಏನೇನೋ ಮಾಡ್ತಿದ್ದಾನೆ? ಹೀಗ್ ಮಾಡಿದ್ರೆ ಮನೆಯೆಲ್ಲ ಹೇಗ್ ನಡೆಯುತ್ತೆ? ಆ ಭೂಮಿಕಾ ಬೇರೆ ಕೈ ಏಟ್ ಮಾಡ್ಕೊಂಡು ಕೂತಿದ್ದಾಳೆ. ಮನೆಯಲ್ಲಿ ಕೆಲ್ಸದವ್ರಿಲ್ಲ ಅಂದ್ರೆ ಮನೆ ಕೆಲಸ, ಅಡಿಗೆ ಕೆಲಸ ಎಲ್ಲ ಯಾರು ಮಾಡ್ತಾರೆ? ಅದಕ್ಕೆ ಟೆನ್ಷನ್ ಮಾಡ್ಕೋತೀವಿ ಸಿಸ್ಟರ್. ಅಪೇಕ್ಷೆ ಇದ್ದಾಳಲ್ಲ, ಅವಳಿಗೆ ವಹಿಸ್ಬಿಡೋಣ. ಅವಳು ಮಾಡೋ ಅಡಿಗೆ ತಿಂದ್ರೆ ಎಲ್ರು ಹಾಸ್ಪಿಟಲ್ ಸೇರೋದು ಗ್ಯಾರಂಟಿ. ಹಾಗಾದ್ರೆ ಮಲ್ಲಿನೇ ಅಪಾಯಿಂಟ್ ಮಾಡ್ಕೊಂಡ್ಬಿಡೋಣ. ಹೆಂಗೂ ಮನೆ ಕೆಲಸ ಹಿನ್ನೆಲೆಯಿಂದಲೇ ಬಂದವಳು, ಮನೆ ಕೆಲಸದವಳು ಕಮ್ ಸೊಸೆ. ಆದ್ರಿಂದ ಮಲ್ಲಿನೇ ಅಪಾಯಿಂಟ್ ಮಾಡ್ಕೊಳ್ಳೋಣ. ಏನಂತೀಯ ಸಿಸ್ಟರ್? ಅವಳಿಗೆ ನಮ್ಮ ಅಡಿಗೆ ಎಲ್ಲ ಎಲ್ಲಿ ಬರತ್ತಣ್ಣ? ಮುದ್ದೆ ಸಾರು ಮಾಡಂದ್ರೆ ಮಾಡ್ತಾಳೆ ಅಷ್ಟೇ. ಭೂಮಿಕಾಗೆ ಎಲ್ಲ ಅಡಿಗೆ ಮಾಡೋದು ಬರತ್ತೆ, ಆದ್ರೆ ಏನ್ ಮಾಡೋದು? ಅವಳೇ ಪೇಷಂಟ್ ಆಗಿ ಕೂತ್ಕೊಂಡಿದ್ದಾಳಲ್ಲ. ಇಂಥ ಟೈಮಲ್ಲಿ ಕೆಲ್ಸದವ್ರನ್ನೆಲ್ಲ ಈ ಗೌತಮ್ ತೆಗ್ದಾಕಿದಾನಲ್ಲ, ಸ್ವಲ್ಪನಾದ್ರೂ ಬುದ್ಧಿ ಬೇಡ ಅವನಿಗೆ. ಬುದ್ಧಿ ಇದ್ರೆ ಇಂಥ ಕೆಲಸ ಮಾಡ್ತಾನ? ಇಂಥ ಕೆಲಸ ಮಾಡಿದಾನೆ ಅಂದ್ರೆ ಖಂಡಿತ ಬುದ್ಧಿ ಇಲ್ಲ ಅಂತಲೇ ಅರ್ಥ. ಈಗ ಏನನ್ನ ಮಾಡೋದು? ಇನ್ನೊಂದು ಆಪ್ಷನ್ ಇದೆಯಲ್ಲ. ಯಾರು? ನಾನಾ? ಅಯ್ಯೋ ದೇವ್ರೆ, ನೀನು ಮನೆ ಕೆಲಸ? ಅಯ್ಯೋ ಶಾಂತಂ ಪಾಪಂ, ಶಾಂತಂ ಪಾಪಂ. ಈ ಮನೆಗೆ ಹೊಸ ಕ್ಯಾರೆಕ್ಟರ್ ಎಂಟ್ರಿ ಕೊಟ್ಟಿದೆ ಗೊತ್ತಾ ನಿಂಗೆ? ಯಾರಣ್ಣ? ಅದೇ ಸಿಸ್ಟರ್, ಭೂಮಿಕನ ನೋಡ್ಕೊಳಕ್ಕೆ ಹೊಸ ಹುಡುಗಿ ಬಂದಿದ್ದಾಳೆ. ಆನಂದನ್ ಕಡೆಯಿಂದ ಅಪಾಯಿಂಟ್ ಆದವಳು, ಕೇರ್ ಟೇಕರ್ ಕಮ್ ಮನೆ ಕೆಲಸದವಳು. ಅವಳು ತಲೆ ಮೇಲೆ ಇದ್ದು ಬದ್ದ ಕೆಲಸನೆಲ್ಲ ಹಾಕಿ ಹಾಕಿ ಓವರ್ಲೋಡ್ ಮಾಡ್ಬಿಡೋಣ. ಹೆಂಗೆ? ಅವಳು ಕೆಲಸ ಮಾಡೋದು ಆಗಿರ್ಲಿ, ಈ ಗೌತಮ್ದು ತುಂಬಾ ಅತಿ ಆಯ್ತು. ಮನೇಲಿ ಯಾರು ಇರಬೇಕು ಯಾರು ಇರಬಾರ್ದು ಅಂತ ಡಿಸೈಡ್ ಮಾಡೋ ಲೆವೆಲ್ಗೆ ಬೆಳೆದ್ಬಿಟ್ನಾ? ಏನ್ ಮಾಡೋದು ಸಿಸ್ಟರ್? ಎಲ್ಲ ಕಾಲದ ಮಹಿಮೆ, ದೇವರ ಲೀಲೆ. ಇತ್ತೀಚೆಗೆ ಅವ್ನ ನಡೆ ನೋಡಿ ಎಲ್ಲ ಬದಲಾಗ್ಬಿಟ್ಟಿದೆ. ಯೂ ಟರ್ನ್. ಸುಧಾ, ನೀವು ಇದಕ್ಕೆ ಮುಂಚೆ ಎಲ್ಲಿ ಕೆಲಸ ಮಾಡ್ತಿದ್ರಿ? ಯಾಕೆ ಕೇಳ್ತಿದ್ದೀನಂದ್ರೆ, ನೀವು ಯಾವುದೇ ಕೆಲಸ ಆಗಲಿ ತುಂಬ ಚೆನ್ನಾಗಿ ಮಾಡ್ತೀರಾ, ಅಚ್ಚುಕಟ್ಟಾಗಿ ಮಾಡ್ತೀರಾ.
ಒಂದು ಹೌಸ್ ಕೀಪಿಂಗ್ ಏಜೆನ್ಸಿಗೆ ಮ್ಯಾನೇಜರ್ ಆಗ್ಬೋದು ನೀವು. ಅಷ್ಟೊಂದು ಪ್ರೊಫೆಷನಲ್ ಆಗಿ ಪರ್ಫೆಕ್ಟ್ ಆಗಿ ಮಾಡ್ತೀರಾ. ಅಯ್ಯೋ ಹೀಗೆಲ್ಲ ಹೊಗಳ್ಬೇಡಿ, ನನಗೆ ಒಂಥರ ಆಗುತ್ತೆ. ನಾನಿಲ್ಲಿ ಬಂದಿರೋದೇ ನಿಮ್ಮ ಸೇವೆ ಮಾಡೋದಕ್ಕೆ. ನಿಮಗೆ ಏನು ಬೇಕೋ ಹೇಳಿ, ನಾನು ಮಾಡ್ಕೊಡ್ತೀನಿ. ಮಾಡ್ಕೊಡ್ತೀನಿ ಅತ್ತಿಗೆ. ನಾನು ಮಾಡ್ಕೊಡ್ತೀನಿ ಅತ್ತಿಗೆ. ಗುಡ್. ಇನ್ ಮುಂದೆ ಏನೇ ಹೇಳೋಕ್ ಮುಂಚೆ ಅತ್ತಿಗೆ ಅನ್ನೋ ಪದದಿಂದ ಶುರು ಮಾಡಿ ಅತ್ತಿಗೆ ಅನ್ನೋ ಪದದಿಂದಾನೇ ಮುಗಿಸ್ಬೇಕು. ಓಕೆ? ಸರಿ ಅತ್ತಿಗೆ. ಗುಡ್ ಗರ್ಲ್. ಪರವಾಗಿಲ್ಲ. ದೇವ್ರೆ, ನನ್ನನ್ನು ಎಂಥ ಇಕ್ಕಟ್ಟಿನ ಪರಿಸ್ಥಿತಿಲಿ ಸಿಕ್ಕಾಕ್ಸ್ಬಿಟ್ಟಿಯಪ್ಪ. ಸ್ಕೂಲಿಗೆ ಹೋಗ್ದಿರೋ ನಮಗೆ ಬದುಕೆ ಎಲ್ಲ ಕಲಿಸ್ಕೊಡುತ್ತೆ. ನಮ್ಮಂಥವ್ರು ಕೆಲಸಕ್ಕೆ ಅಂತ 10 ಕಡೆ ಅಲ್ದಾಡಬೇಕು, ಇನ್ನೊಬ್ರ ಕೈ ಕೆಳಗಡೆ ಕೆಲಸ ಮಾಡಬೇಕು. ಹಾಗಿರೋವಾಗ ನಮಗೆ ಮಾತೆ ಮುಖ್ಯ ಅಲ್ವಾ? ನಮ್ಮಂಥವ್ರಿಗೆ ಮಾತೆ ಬಂಡವಾಳ. ನನ್ನ ಮಾತಿನಲ್ಲಿ ನಿಮಗೇನೋ ಒಳ್ಳೇದು ಕಾಣಿಸಿದೆ ಅಂದರೆ ನಿಮ್ಮ ಮನಸ್ಸಲ್ಲೂ ಏನೋ ಒಳ್ಳೇದಿದೆ ಅಂತ ಲೆಕ್ಕ. ಇದ್ರಲ್ಲಿ ನಂದೇನೂ ಇಲ್ಲ. ನೋಡಿ ಮತ್ತೆ ಎಷ್ಟು ಚೆನ್ನಾಗಿ ಮಾತಾಡಿದ್ರಿ ಅಂತ. ಸರಿ, ನಿಮ್ಮ ಯಜಮಾನ್ರೆ ಏನ್ ಮಾಡ್ತಿದ್ದಾರೆ? ಅವರೆಲ್ಲ ಅತ್ತಿಗೆ. ಐ ಆಮ್ ಸೋ ಸಾರಿ ಸುಧಾ, ನಾನು ಕೇಳಬಾರ್ದಾಗಿತ್ತು. ಐ ಆಮ್ ರಿಯಲಿ ವೆರಿ ಸಾರಿ. ಪರವಾಗಿಲ್ಲ ಅತ್ತಿಗೆ, ನೀವು ಗೊತ್ತಿಲ್ಲದೆ ತಾನೇ ಕೇಳಿದ್ದು. ಸಾವು ನೋವು ಇಲ್ದಿರೋ ಮನೆ ಎಲ್ಲಿದೆ ಹೇಳಿ? ಅದಕ್ಕೆ ನಾವು ಮೊದಲನೇ ಅವರು ಅಲ್ಲ, ಕೊನೆ ಅವರು ಅಲ್ಲ.